ಸಾರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಸೀನ್. ಒಬ್ಬ ಹುಡುಗ ಬೈಕ್ ಮೇಲೆ ಬಣ್ಣ ಬಣ್ಣದ ಹೆಲ್ಮೆಟ್ ಹಾಕಿಕೊಂಡು ಕ್ಯಾಮ್ರಾ ಕಡೆ ಪೋಸ್ ಕೊಡುತ್ತಾನೆ. ಅವನ ಫ್ರೆಂಡ್ಸ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಕಾಮೆಂಟ್ಸ್ ಓದಿದ್ರೆ ಅದರಲ್ಲಿ ಕೂಡ ಎಲ್ಲ ಒಂದೇ ಪದ, ಚಪ್ರಿ ಅಂತ. ಇಂದಿನ ಯುವ ಜನರು ಮಾಡೋ ಯಾವುದೇ ರೀಲ್ಸ್ ಆಗ್ಲಿ ಅದಕ್ಕೆ ಚಪ್ರಿ ಅನ್ನೋ ಟ್ಯಾಗ್ ಮಾತ್ರ ಹಾಕ್ತಾರೆ. ಆದ್ರೆ ನಿಜ ಹೇಳ್ಬೇಕಾದ್ರೆ ಚಪ್ರಿ ಅಂತ ನಾವು ಯಾರನ್ನ ಕರಿತೀವಿ? ಯಾಕೆ ಇಂದಿನ ಜೆನ್ಜಿ ಇಷ್ಟು ಬದಲಾಗಿದ್ದಾರೆ? ಇದು ಫ್ಯಾಷನ್ ವಿಷಯ ಮಾತ್ರ ಅಲ್ಲ, ಇದು ಯುವಕರ ಸಂಸ್ಕೃತಿ ಮತ್ತು ಕ್ಲಾಸ್ ಭೇದ ಮತ್ತು ಸೋಷಿಯಲ್ ಮೀಡಿಯಾದ ಪ್ರಭಾವವಾದ ಕತೆ. ಮತ್ತು ನಾವೀಗ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಈಗ ಮೊದಲನೇದಾಗಿ ನಾವು ಚಪ್ರಿ ಅಂದ್ರೆ ಏನು ಅಂತ ನೋಡೋಣ. ಚಪ್ರಿ ಅನ್ನೋ ಪದ ಮೊದಲು ಸ್ಲ್ಯಾಂಗ್ ಆಗಿ ಬಂದದ್ದು, ಅಂದರೆ ಚೀಪ್ ಅಂತ ಅರ್ಥ. ಆದರೆ ಇಂಟರ್ನೆಟ್ ಬಂದ್ಮೇಲೆ ಅದರ ಅರ್ಥ ಸಂಪೂರ್ಣ ಬದಲಾಯಿತು. ಇಂದು ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರೆ, ಹೇರ್ ಕಲರ್ ಮಾಡಿದ್ರೆ, ಬೈಕ್ ಮೇಲೆ ಫೋರ್ಸ್ ಕೊಟ್ರೆ ಜನ ತಕ್ಷಣ ಅವರನ್ನು ಚಪ್ರಿ ಅಂತ ಕರೀತಾರೆ. ಆದರೆ ನಿಜಕ್ಕೂ ಇದು ಒಂದು ಹೊಸ ಸಬ್ ಕಲ್ಚರ್ ಆಗಿ ಬದಲಾಗಿದೆ. ಯಾವ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೂ ಅಟೆನ್ಷನ್ ಪಡೆಯೋ ಹಂಬಲ ಎಲ್ಲರಲ್ಲೂ ಇದ್ದೇ ಇದೆ. ಅದೇ ಹಂಬಲದ ಫಲವೇ ಈಗಿನ ಡಿಜಿಟಲ್ ಚಪ್ರಿ ಜನರೇಷನ್. ಇದಕ್ಕೆ ಮುಖ್ಯ ಕಾರಣ ಬಂದು ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ಪವರ್. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಕ್ವೈಟ್ ಆಗಿ ಇರುವುದರಿಂದ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಲ್ಲಿ ಬೋಲ್ಡ್, ಲೌಡ್, ಫ್ಯಾನ್ಸಿ ಇದ್ರೆ ಮಾತ್ರ ವೈರಲ್ ಆಗ್ತಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್, ಮೋಜ್ ಎಲ್ಲ ಪ್ಲಾಟ್ಫಾರ್ಮ್ ಕೂಡ ಎಂಗೇಜ್ಮೆಂಟ್ಗಾಗಿ ಬಯಸುತ್ತದೆ. ಅದಕ್ಕಾಗಿಯೇ ಡ್ರಾಮಾ, ಕಲರ್, ಸ್ಲೋ ಮೋಷನ್ ಎಲ್ಲವೂ ಫಾರ್ಮುಲಾ ಆಗಿ ಬದಲಾಗಿದೆ. ಜೆನ್ ಝೆಡ್ಗೆ ಇದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಇದು ಒಂದು ಸ್ಟೇಜ್. ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ಫೋನ್, ಕ್ಯಾಮರಾ, ನೆಟ್ ಇದ್ರೆ ಸಾಕು. ಆದ್ರೆ ಇದೇ ಫೇಮ್ಗಾಗಿ ಅವರು ಕೂಡ ಬಹಳ ಒದ್ದಾಡ್ತಾ ಇರ್ತಾರೆ. ಪ್ರತಿ ದಿನಾನು ಹೊಸದ್ ಮಾಡಬೇಕು, ಐ ಕ್ಯಾಚಿಂಗ್ ಆಗಿರ್ಬೇಕು. ಇದೆಲ್ಲ ಕಾರಣದಿಂದಾಗಿ ಚಪ್ರಿ ಸ್ಟೈಲ್ ಉಟ್ಕೊಂಡಿರೋದು. ಹಾಗೆ ಇನ್ನೊಂದು ಮುಖ್ಯ ಉದ್ದೇಶ ಆಸ್ಪಿರೇಷನ್, ಅಂದರೆ ನಾನು ಇದ್ದೇನೆ ಎಂದು ಅರ್ಥ. ಭಾರತ ಯುವ ಜನರ ದೇಶ. ಚಿಕ್ಕ ಪಟ್ಟಣಗಳಲ್ಲಿ ಹುಟ್ಟಿದರೂ ದೊಡ್ಡ ಡ್ರೀಮ್ಸ್ ಇಟ್ಕೊಂಡಿರ್ತಾರೆ. ಅವರಿಗೆ ಸಿನಿಮಾ ಚಾನ್ಸ್ ಇಲ್ಲ, ಆದರೆ ಕ್ಯಾಮರಾ ಇದೆ. ಅವರಿಗೆ ಸ್ಟೇಜ್ ಇಲ್ಲ, ಆದರೆ ಸ್ಕ್ರೀನ್ ಇದೆ. ಅವರಿಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಹೋಪ್. ನಾನು ಇದ್ದೀನಿ ಎಂದು, ನನ್ನನ್ನು ನೋಡ್ರಿ ಅನ್ನೋ ಅವಕಾಶ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಲ್ಪಿಸಿಕೊಂಡಿದ್ದಾರೆ. ಅದಕ್ಕಾಗಿಯೇ ಹೇರ್ ಸ್ಟೈಲ್, ಆಟಿಟ್ಯೂಡ್, ಔಟ್ಫಿಟ್ ಇವೆಲ್ಲವೂ ಸೆಲ್ಫ್ ಎಕ್ಸ್ಪ್ರೆಷನ್ ಆಗಿದೆ. ನಮಗೆ ಅದು ಓವರ್ ಆಗಿ ಕಾಣಬಹುದು, ಆದರೆ ಅವರಿಗೆ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್. ಇದು ಅಟೆನ್ಷನ್ಗಾಗಿ ಅಲ್ಲ, ಇದು ಅವರು ಮಾಡುತ್ತಿರೋದು ಐಡೆಂಟಿಟಿಗಾಗಿ. ಹಾಗೆ ಇನ್ನೊಂದು ಮುಖ್ಯ ಉದ್ದೇಶ ಕ್ಲಾಸ್ ಡಿವೈಡ್. ಒಬ್ಬ ರಿಚ್ ಇನ್ಫ್ಲೂಯೆನ್ಸರ್ ನಿಯಾನ್ ಡ್ರೆಸ್ ಹಾಕೊಂಡ್ರೆ ಫ್ಯಾಷನ್ ಐಕಾನ್, ಆದ್ರೆ ಮಿಡಲ್ ಕ್ಲಾಸ್ ಹುಡುಗ ಆಯ್ಕೆ ಮಾಡಿದ್ರೆ ಚಪ್ರಿ. ಬಾಲಿವುಡ್ ಸ್ಟಾರ್ಸ್ ರೋಡ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ಅದು ಕೂಲ್, ಅದೇ ಸ್ಮಾಲ್ ಕ್ರಿಯೇಟರ್ಸ್ ಮಾಡಿದ್ರೆ ಚೀಪ್. ಸ್ಟೈಲ್ ಒಂದೇ ಇರಬಹುದು, ಆದ್ರೆ ಸ್ಟೇಟಸ್ ಬದಲಾಯಿತು. ಚಪ್ರಿ ಅನ್ನೋ ಪದದ ಹಿಂದೆ ಇದೇ ಒಂದು ದೊಡ್ಡ ಕ್ಲಾಸ್ ಬೇಸ್. ಇದು ಸ್ಟೈಲ್ ಬಗ್ಗೆ ಅಲ್ಲ, ಫ್ರೀಡಮ್ ಬಗ್ಗೆ. ಸ್ಮಾಲ್ ಟೌನ್ ಯುವಕರು ತಮ್ಮ ಗುರುತನ್ನು ಇಂಟರ್ನೆಟ್ ಮೂಲಕ ತೋರಿಸ್ತಾರೆ, ಆದ್ರೆ ಸಮಾಜ ಅವರಿಗೆ ಲೇಬಲ್ ಹಾಕಿದೆ ಚಪ್ರಿ ಅಂತ. ಇನ್ನು ಚಪ್ರಿ ಕಲ್ಚರ್ ಬರೋಕೆ ಮೇನ್ ಮುಖ್ಯ ಉದ್ದೇಶ ಅಂದ್ರೆ ಇದೆ, ಪಾಪ್ ಕಲ್ಚರ್ ಇನ್ಫ್ಲೂಯೆನ್ಸ್. ಯೋಯೋ ಹನಿ ಸಿಂಗ್, ಬಾದ್ಶಾ, MC ಸ್ಟ್ಯಾನ್ ಇವರು ಫ್ಯಾಷನ್ ಲೈಫ್ ನ ಸೆಲೆಬ್ರೇಟ್ ಮಾಡಿದ್ರು. ಲಕ್ಸುರಿ, ಸ್ವ್ಯಾಗ್, ಆಟಿಟ್ಯೂಡ್ ಇವೆಲ್ಲ ಮ್ಯೂಸಿಕ್ ಮುಖಾಂತರ ಬಂದ್ವು. ಇದನ್ನು ನೋಡೋ ಜೆನ್ ಝೆಡ್ ಅದನ್ನು ಡ್ರೀಮ್ ಆಗಿ ನೋಡ್ತಾರೆ. ನಾನು ಸ್ಟೈಲಿಶ್ ಆಗ್ಬೇಕು, ನನ್ನ ಲೈಫ್ ಕೂಡ ಸಿನಿಮ್ಯಾಟಿಕ್ ಆಗ್ಬೇಕು. ಆ ಡ್ರೀಮ್ ಅನ್ನು ರಿಯಾಲಿಟಿ ಮಾಡ್ಕೊಳ್ಳೋಕೆ ಟೂಲ್ ಕೊಡೋದು ಸೋಷಿಯಲ್ ಮೀಡಿಯಾ ಮಾತ್ರ. ಹೀಗಾಗಿ ಚಪ್ರಿ ಅಂದ್ರೆ ಚೀಪ್ ಅಲ್ಲ, ಅದು ಒಂದು ಇಂಡಿಯಾಸ್ ರಿಮಿಕ್ಸ್ ಆಫ್ ಗ್ಲೋಬಲ್ ಕಲ್ಚರ್ ಆಗಿ ಕೂಡ ಬದಲಾಗಿದೆ. ಇವರು ಅವರನ್ನು ಕೇವಲ ಇಮಿಟೇಷನ್ ಮಾತ್ರ ಮಾಡಲ್ಲ, ಅವರು ತಮ್ಮ ಓನ್ ವರ್ಷನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಚಪ್ರಿ ಕಲ್ಚರ್ ಡಿಸ್ಟ್ರಾಕ್ಷನ್ ಅಲ್ಲ, ಅದು ಒಂದು ಎಕ್ಸ್ಪ್ರೆಷನ್. ಸ್ಕೂಲ್, ಕಾಲೇಜಸ್, ಸಿಸ್ಟಮ್, ಸೊಸೈಟಿ ಇವೆಲ್ಲ ಇಗ್ನೋರ್ ಮಾಡಿದ ಮಕ್ಕಳು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರು ಹೊರಬರುತ್ತಿದ್ದಾರೆ. ಇಂಟರ್ನೆಟ್ ಅವರಿಗೆ ವಿಸಿಬಿಲಿಟಿ ಕೊಟ್ಟಿದೆ. ಅವರಿಗೆ ಫೇಮ್ ಬೇಡ, ರೆಕಗ್ನೈಸೇಷನ್ ಬೇಕು, ಒಬ್ಬರು ನೋಡ್ಬೇಕು, ಕೇಳಬೇಕು ಅನ್ನೋ ಹಂಬಲ ಇದೆ. ಅವರಿಗೆ ಇದು ಡ್ರಾಮಾ ಅಲ್ಲ, ಇದು ಒಂದು ಲ್ಯಾಂಗ್ವೇಜ್. ಸೋಷಿಯಲ್ ಮೀಡಿಯಾ ಅವರ ನ್ಯೂ ಲ್ಯಾಂಗ್ವೇಜ್ ಆಫ್ ಸೆಲ್ಫ್ ವರ್ತ್ ಆಗಿ ಬದಲಾಗಿದೆ. ಇನ್ನು ಕನ್ಕ್ಲೂಷನ್ಗೆ ಬರೋದಾದ್ರೆ, ಮುಂದಿನ ಸಲ ಯಾರನ್ನಾದ್ರೂ ಚಪ್ರಿ ಅಂತ ನಗೋದ್ರ ಮುಂಚೆ ಒಮ್ಮೆ ಯೋಚಿಸಿ ನೋಡಿ, ಈ ಜನರೇಷನ್ ತಪ್ಪು ಮಾಡ್ತಿದೆಯಾ ಅಥವಾ ನಾವು ಅವರನ್ನ ಅರ್ಥ ಮಾಡ್ಕೊಳ್ಳೋಕಾಗ್ತಾ ಇಲ್ವಾ? ಇವರಿಗೆ ಫೇಮ್ ಬೇಡ, ಅವರು ಜನರಿಗೆ ಗೊತ್ತಾಗಬೇಕು ಅಷ್ಟೇ. ಅವರು ಹೊಸ ಇಂಡಿಯಾದ ಪ್ರತಿಬಿಂಬಗಳಾಗಿದ್ದಾರೆ. ತಮ್ಮ ಸ್ಟೈಲ್ನಲ್ಲಿ, ತಮ್ಮ ಸ್ಟ್ರಗಲ್ನಲ್ಲಿ ಮತ್ತು ತಮ್ಮ ಧ್ವನಿಯ ಮೂಲಕ ಅದನ್ನು ತೋರಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಫ್ಯಾಷನ್ ಅಲ್ಲ, ಇದು ಎಕ್ಸ್ಪ್ರೆಷನ್. ಇದು ಟ್ರೆಂಡ್ ಅಲ್ಲ, ಇದು ಒಂದು ಮೂಮೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕಾಮೆಂಟ್ಸ್ ನಲ್ಲಿ ಹೇಳಿ ನಿಮಗೆ ಚಪ್ರಿ ಕಲ್ಚರ್ ಬಗ್ಗೆ ಏನ್ ಅನಿಸ್ತಾ ಇದೆ ಅಂತ. ಹೀಗೆ ರಿಯಲ್ ಸ್ಟೋರೀಸ್, ಯೂತ್ ಕಲ್ಚರ್ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನಾವು ಮತ್ತೆ ಸಿಗೋಣ ಮುಂದಿನ ಥಾಟ್ಫುಲ್ ವಿಡಿಯೋದ ಮೂಲಕ. ನಾನು ಈ ವಿಡಿಯೋನ ಅವರಿಗೆ ಸಪೋರ್ಟ್ಗಾಗಿ ಮಾಡ್ತಾ ಇಲ್ಲ. ಅವರು ತಮ್ಮ ಮನಸ್ಸಿನಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ರೀಲ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಅವರ ಪಾಯಿಂಟ್ ಆಫ್ ವ್ಯೂ ಮೂಲಕ ಹೇಳಿದ್ದೇನೆ. ಯಾಕಂದ್ರೆ ಅವರೇ ನಮ್ಮ ಇಂಡಿಯಾದ ಭವಿಷ್ಯ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸೆಪ್ಟ್.